ನೆನೆಯಷ್ಟೇ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಯಿತು. ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮ ಇದೀಗ ವಿರಾಜಮಾನನಾಗಿದ್ದಾನೆ. ಇವತ್ತಿನಿಂದ ಸಾರ್ವಜನಿಕರಿಗೆ ಮಂದಿರ ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಬಾಲರಾಮನ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಕೋಟಿ ಭಕ್ತರು ಕಾದುಕೊಳ್ತಿದ್ರು. ಅದಕ್ಕೆಲ್ಲ ಇವತ್ತು ತೆರೆ ಬಿದ್ದಿದೆ. ಇವತ್ತಿನಿಂದ ಸಾರ್ವಜನಿಕರಿಗೆ ಮಂದಿರ ಪ್ರವೇಶಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ ರಾಮ ಮಂದಿರಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಈ ಮೈ ಕೊರೆಯೋ ಚಳಿಯಲ್ಲೂ ಕೂಡ ರಾಮ ಭಕ್ತರು ರಾಮನ ದರ್ಶನಕ್ಕಾಗಿ ಕಾದು ಕುಳಿತುಕೊಂಡು ಮೇಲಿಂದ ಮೇಲೆ ಜನಸಾಗರವೇ ಹರಿದು ಬರ್ತಾ ಇದೆ. ಜನವರಿ 20ರಿಂದ 22ರವರೆಗೂ ಕೂಡ ಸಾರ್ವಜನಿಕರಿಗೆ ನಿಷೇಧವನ್ನು ಹೇರಲಾಗಿತ್ತು. ನೆನೆಯಷ್ಟೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗಾಯಿತು. ಹೀಗಾಗಿ ಇವತ್ತು ಸಾರ್ವಜನಿಕರಿಗೆ ರಾಮನ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೀಗಾಗಿ ಇವತ್ತು ಬೆಳಗ್ಗೆನೆ ಮೈ ಕೊರೆಯೋ ಚಳಿ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ರಾಮ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆ ರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದ್ರು ಕೂಡ ಜನವೋ ಜನ, ಎಲ್ಲವೂ ರಾಮನ ದರ್ಶನಕ್ಕಾಗಿ. ಇವತ್ತು ಬೆಳಗ್ಗೆ ಕಂಡುಬಂತಹ ದೃಶ್ಯಾವಳಿಗಳು, ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ರಾಮ ಮಂದಿರದ ಮುಂದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಗಣವೇ ನೆರೆದಿದೆ. ಎಲ್ಲೆಲ್ಲೂ ಜೈ ಶ್ರೀರಾಮ್ ಅನ್ನುವಂತಹ ಘೋಷ ವಾಕ್ಯಗಳು ನಮಗೆ ಕೇಳಿಸಿಗ್ತಾ ಇದೆ. ಈ ಮೈ ಕೊರೆಯೋ ಚಳಿಯನ್ನು ಕೂಡ ಲೆಕ್ಕಿಸದೆ ರಾಮ ಭಕ್ತರು ಇಷ್ಟು ದೂರ ಬಂದಿದ್ದೀವಿ ರಾಮ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ, ರಾಮ ದರ್ಶನವನ್ನ ಮಾಡೇ ನಾವು ವಾಪಸ್ ಮನೆಗೆ ಹೋಗ್ತೀವಿ ಅನ್ನುವಂತಹ ಸಂಕಲ್ಪದೊಂದಿಗೆ ಜನಸಾಗರವೇ ಹರಿದಿರುವಂತಹ ಲೈವ್ ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ನನಗಷ್ಟೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. 20ನೇ ತಾರೀಕಿಂದ 22ನೇ ತಾರೀಕಿನವರೆಗೂ ಕೂಡ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರಲಿಲ್ಲ, ದರ್ಶನ ಮಾಡುವಂತಹ ಭಾಗ್ಯ ಇರಲಿಲ್ಲ. ನೆನೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಇವತ್ತು ಸಾರ್ವಜನಿಕರಿಗೆ ರಾಮಲಲ್ಲಾನ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಜೊತೆಗೆ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜಿಸಲಾಗಿರೋದನ್ನು ಗಮನಿಸ್ತಾ ಇದ್ವಿ. ಇದೆಲ್ಲವೂ ಕೂಡ ಭಕ್ತರನ್ನು ನಿಯಂತ್ರಿಸೋದಕ್ಕೆ ನಿಯೋಜಿಸಲಾಗಿರುವಂತಹ ಪೊಲೀಸ್ ಸಿಬ್ಬಂದಿಗಳು. ಯಾಕೆಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಗಣ ಆಗಮಿಸ್ತಾ ಇದ್ದಾರೆ. ನುಗ್ಗಲುಂಟಾಗಬಾರ್ದು, ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ನಡೀಬಾರ್ದು ಅಂಥೇಳಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಮತ್ತೊಂದು ಕಡೆ ಮೈ ಕೊರೆಯೋ ಚಳಿ ಇದೆ. ಅದೆಲ್ಲವನ್ನು ಕೂಡ ಲೆಕ್ಕಿಸದೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ವೃಂದರು ಆಗಮಿಸ್ತಾ ಇದ್ದಾರೆ ಆ ರಾಮಲಾಲನನ್ನ ಕಣ್ತುಂಬಿಕೊಳ್ಳೋದಕ್ಕೆ. ನಿನ್ನೆ ಜಸ್ಟ್ LED ಪರದೆ ಮೇಲೆ ಅಥವಾ TV ಸ್ಕ್ರೀನ್ ಮೇಲೆ ರಾಮಲಲ್ಲಾನ ದರ್ಶನ ಮಾಡಿಕೊಂಡಂತಹ ಸಾರ್ವಜನಿಕರು ಇವತ್ತು ನೇರವಾಗೇನೆ ಆ ರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಲೈವ್ ವಿಜುವಲ್ಸ್ ಅಯೋಧ್ಯೆಯಿಂದ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ರಾಮನನ್ನ ಕಾಣೋದಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ನುಗ್ಗಲು ಉಂಟಾಗ್ತಾ ಇದೆ. ಅದೆಲ್ಲವನ್ನು ಕೂಡ ಲೆಕ್ಕಿಸೋದೆ ರಾಮನನ್ನ ದರ್ಶನ ಮಾಡಿದ್ರೆ ಸಾಕಪ್ಪ, ಇಷ್ಟು ದೂರ ಬಂದಿದ್ದೀವಿ ನಾವು ಅಂಥೇಳಿ. ಕೆಲವೊಂದಿಷ್ಟು ಜನ ಪಾದಯಾತ್ರೆ ಮುಖಾಂತರ ಬಂದರು ದೂರಗಳಿಂದ. ಜೊತೆಗೆ ಸೈಕಲ್ ಮೇಲೆ ಸವಾರಿಯನ್ನು ಮಾಡಿ ತಮ್ಮ ಭಕ್ತಿಯನ್ನು ತೋರ್ಪಡಿಸಿ ತಮ್ಮದೇ ಆದ ರೀತಿಯಲ್ಲಿ ರಾಮ ಭಕ್ತರು ತಮ್ಮ ಭಕ್ತಿಯನ್ನು ತೋರಿಸಿದ್ರು. ಸೈಕಲ್ ಮೇಲೆ ಸವಾರಿ ಮಾಡೋದು, ಜೊತೆಗೆ ಪಾದಯಾತ್ರೆ ಮಾಡೋದು, ನಿರಂತರ ಉಪವಾಸ ಮಾಡೋದು, ಈ ರೀತಿಯಾಗಿ ನಾನಾ ರೀತಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಪ್ರತಿಫಲ 500 ವರ್ಷಗಳ ಹೋರಾಟದ ಪ್ರತಿಫಲ, ಎಷ್ಟೋ ತ್ಯಾಗ ಬಲಿದಾನಗಳ ಪ್ರತಿಫಲ. ನೆನೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಇವತ್ತು ಸಾರ್ವಜನಿಕರಿಗೆ ಮುಕ್ತವಾಗಿ ರಾಮಲಲ್ಲಾನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ.